ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಶ್ವ ವಿಶ್ವ ಬೇಗ ಹೊರಗೆ ಬಾರೋ. ಹುಡುಗಿಯಾಗಿ ನಾನೇ ಇಷ್ಟು ಬೇಗ ರೆಡಿಯಾಗಿ ಬಂದಿದ್ದೀನಿ, ನೀವು ನೋಡಿದ್ರೆ ಇನ್ನೂ ಬಂದಿಲ್ವಲ್ಲ. ಲೋ ವಿಶ್ವ, ಇವಾಗ ನೀನೇ ಹೊರಗೆ ಬರ್ತೀಯ ಅಥವಾ ನಾನು ಒಳಗೆ ಬರಲ್ಲ? ಏನೋ ಮಾಡ್ತಿದ್ದೆ ಇಷ್ಟೊತ್ತು ಒಳಗೆ? ಅದೆಲ್ಲ ನಿನ್ಗೆ ಯಾಕೆ? ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ರೆಡಿಯಾಗಿ ನಿಂತ್ಕೊಬಿಡ್ತೀಯಲ್ವಾ? ಮಾಡಕ್ ಬೇರೆ ಕೆಲಸ ಇಲ್ವಾ ನಿನ್ಗೆ? ನಿನ್ ಜೊತೆ ಸುತ್ತದ್ ಬಿಟ್ರೆ ಬೇರೆ ಏನ್ ಕೆಲಸ ಇದೆ ಹೇಳು? ನಿನ್ ಜೊತೆ ಸುತ್ತಾಡೋದಂದ್ರೆ ನನಗೆ ತುಂಬಾ ಇಷ್ಟ ಕಣೋ. ಏನೋ ಒಂಥರ ಗುಡ್ ಫೀಲಿಂಗ್. ಅಲ್ಲ, ಅಪ್ಪ ಜಯಂತ್ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿದಾಗ ನನಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಕು ತಾನೆ. ಅದನ್ನ ಬಿಟ್ಟು ಅವ್ರ ಮಾತನ್ನ ಕೇಳ್ಕೊಂಡು ನಿಂತಿದ್ದ. ಮೊದಲು ಈ ಕುತ್ತಿಗೆಗೆ 3 ಗಂಟೆ ಹಾಕು, ಆಮೇಲೆ ನೀನ್ ಹೇಳಿದ್ಯೆಲ್ಲ ಕೇಳಿ. ಅಲ್ಲಿವರೆಗೂ ನನ್ನ ಮಾವನ ಮಾತೆ ಕೇಳೋದು. ಚೆನ್ನಾಗಿ ಬ್ಲ್ಯಾಕ್ ಮೇಲ್ ಮಾಡೋದು ಕಲ್ತ್ಕೊಂಡ್ಬಿಡಿದ್ಯಾ ಅಲ್ವಾ? ವಿಶ್ವ, ಇದು ಬ್ಲ್ಯಾಕ್ ಮೇಲ್ ಅಲ್ಲ, ಲವ್ ಮೇಲ್. ಸರಿ ಬಾ, ಟೈಮ್ ಆಯ್ತು, ಹೋಗೋಣ ಬಾ. ರೆಡಿ? ಕಾಫಿ ತಗೊಳ್ಳಿ. ವಿಶ್ವ ಅಲ್ಲಿಗೆ ಹೋಗ್ತಿದ್ದಾನೆ. ಅಲ್ಲಿಗೆ ಹೋದ್ರೆ ಏನಾದರೂ ಎಡ್ವರ್ಟ್ ಆಗುತ್ತೆ. ಇನ್ನು ಇವನು ಅವಳನ್ನ ಮರೆಯಲ್ಲ. ಈಗ ಅವಳನ್ನ ನೇರವಾಗಿ ನೋಡಿದ್ರೆ ಏನು ಗತಿ? ಇಲ್ಲ, ವಿಶ್ವ ಅಲ್ಲಿಗೆ ಹೋಗಬಾರ್ದು. ಅವನ್ನ ಹೇಗಾದರೂ ಮಾಡಿ ತಡಿಬೇಕು. ಲಲಿತಾ, ಏನು ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ನೀನು ವಿಶ್ವನ್ ಜೊತೆ ಜಯಂತ್ ಅವ್ರ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ಯೇನೋ? ಅಯ್ಯೋ, ಹಾಗೇನಿಲ್ಲ ರೀ. ಅಲ್ಲ, ಸುಮ್ಮನೆ ಯಾಕೆ ಅಷ್ಟು ದೂರ ಹೋಗಬೇಕು? ಫೋನಲ್ಲೇ ಕೇಳ್ಬೋದಾಗಿತ್ತಲ್ವಾ? ಫೋನಲ್ಲೇ ವಿಚಾರಿಸ್ಬೋದು, ಆದರೆ ಅಲ್ಲಿಗೆ ಹೋದರೆ ಏನಾಗಿದೆ ಅಂತ ತಿಳ್ಕೊಬೋದಲ್ವಾ? ವಿಶ್ವಲ್ಗೆ ಹೋದ್ರೇನು ಕಷ್ಟ? ನೀನು ಯಾಕೆ ಅವನ ಥರ ಆಡ್ತಿದ್ಯಾ? ಹಾಗೇನಿಲ್ಲ, ಸುಮ್ಮನೆ ಅಷ್ಟು ದೂರ ಯಾಕೆ ಹೋಗಬೇಕು ಅಂತ. ಲಲಿತಾ, ಬೇಡದೇ ಇರೋರನ್ನ ಭೇಟಿ ಮಾಡೋದಕ್ಕೆ ಎಲ್ಲರಿಗೂ ಹೋಗ್ತೀರಿ. ನಮ್ಮೂರಿಗೆ ಒಳ್ಳೇದು ಮಾಡಬೇಕು ಅನ್ನೋರು ಏನಾಗಿದೆ ಅಂತ ತಿಳ್ಕೊಂಬರೋಕ್ಕೆ ಅವ್ರ ಮನೆಗೆ ಹೋದ್ರೆ ಏನು ಕಷ್ಟ? ಹೋಗಿ ಬರಲಿ ಬಿಡು. ಅದು ಹಾಗಲ್ಲ ರೀ, ನಾನು ಹೊರಗಡೆ ಹೋಗೋ ಕೆಲಸ ಇತ್ತು, ಜೊತೆಗೆ ವಿಶ್ವನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನೀನು ಹೊರಗಡೆ ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ವಿಶ್ವ ಹೋಗಿ ಬರಲಿ ಬಿಡು. ಅವ್ನು ಹೋಗೋ ಕೆಲಸ ಒಳ್ಳೇದಾಗಲಿ ಅಂತ ಹರಿಸಿ ಕಳಿಸು. ಹಾಂ, ವಿಶ್ವ ಹುಷಾರಾಗಿ ಹೋಗ್ಬಿಟ್ಟು ಪಾಪ. ಸರಿ ಅಮ್ಮ, ಹುಷಾರಾಗಿ ಹೋಗಿ ಬೇಗ ಬರ್ತೀನಿ. ಆಮೇಲೆ ನೀನೆಲ್ಲೋ ಹೋಗ್ಬೇಕು ಅಂತ ಹೇಳ್ದಲ್ಲ, ನಾಳೆ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ. ಸರಿ. ಅಯ್ಯಯ್ಯ, ಏನೋ ತೀರ್ಥಯಾತ್ರೆಗೆ ಹೋಗೋ ಥರ ಡಿಸ್ಕಸ್ ಮಾಡ್ತಿದ್ರಲ್ಲ. ನೀನು ಹೋಗಿ ಬಾಪ ವಿಶ್ವ. ಸರಿ ಅಮ್ಮ. ಮಾವ ಬಾಯ್ ಬಾಯ್. ಹುಷಾರಾಗಿ ಹೋಗಿ ಬನ್ನಿ. ಹೋದ್ಸಲ ಹೋದಾಗ ಜಾನುನ ನೋಡೋದು ಮಿಸ್ ಆಯಿತು. ಆದರೆ ಈ ಸರಿ ಏನು ಮಾಡೋದು ಗೊತ್ತಾಗ್ತಿಲ್ಲ. ಜೊತೆಗೆ ಇವಳು ಬೇರೆ ಇದ್ದಾಳೆ. ಅವಳೇ ಜಾನು ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ಮುಗೀತು ನನ್ನ ಕತೆ. ಏನಪ್ಪ ಮಾಡೋದು? ಹೊರಗೆ ಮಾತಾಡ್ಸ್ಕೊಂಡು ಬರೋಣ ಅಂದರೆ ಇವಳು ಒಪ್ಪೋದಿಲ್ಲ. ಮನೆ ಒಳಗಡೆ ಹೋಗಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ದಾಳೆ. ಒಟ್ಟಿನಲ್ಲಿ ಇವತ್ತು ಏನಾದರೂ ನಡೆಯುತ್ತೆ ಅನಿಸ್ತಿದೆ. ಏನು ಹಂಗೆ ನೋಡ್ತಿದ್ಯಾ? ಅಲ್ಲ ಕಣೋ ವಿಶ್ವ, ಪಕ್ಕದಲ್ಲಿ ಕಲರ್ಫುಲ್ ಆಗಿ ನಾನು ಕೂತಿದ್ದೀನಿ ಅನ್ನೋದನ್ನ ಮರ್ತು ನೀನ್ ಇಡೀ ಜೀವನನೇ ಬ್ಲ್ಯಾಕ್ ಅಂಡ್ ವೈಟ್ ಆಗಿರೋ ತರ ಯೋಚನೆ ಮಾಡ್ತಿದ್ಯಲ್ಲ. ಅಂತದ್ ಏನ್ ಯೋಚನೆ ಮಾಡ್ತಿದ್ಯಪ್ಪ ನೀನು? ಏನೂ ಇಲ್ಲ. ಅದೇ ನಾನು ಕಣ್ಣಲ್ಲಿ ಕಂಡಿಟ್ಟು ಹೇಳು. ಸುಮ್ಮನೆ ತಲಾಟೆ ಮಾಡ್ಬೇಡ. ಡ್ರೈವ್ ಮಾಡ್ತಾರೆ ಕಾಣಿಸ್ತಲ್ವಾ? ಹಾಗಾದ್ರೆ ಗಾಡಿ ನಿಲ್ಸು, ಗಾಡಿ ನಿಲ್ಸು, ಗಾಡಿ ನಿಲ್ಸು, ಗಾಡಿ ನಿಲ್ಸು. ಈಗ ನಾನು ಕಣ್ಣಲ್ಲಿ ಕಂಡಿಟ್ಟು ಹೇಳು. ಏನಿದ್ ನಿನ್ ಹುಡುಗಾಟ? ಸುಮ್ಮನೆ ಇರಬಾರ್ದಾ? ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಶಕ್ತಿ ನಿನಗಿಲ್ಲ. ಅಂಥದ್ರಲ್ಲಿ ಏನೂ ಆಗಿಲ್ಲ ಅಂದ್ರೆ ನಾನು ನಂಬಿಡ್ತೀನೇನೋ ವಿಶ್ವ.
ಮನ್ಸಿಗೆ ಹತ್ರ ಆಗಿರೋ ಉಸಿರಲ್ಲಿ ಸ್ವಲ್ಪ ಏರಿಳಿತಾ ಇದ್ರು ಹಿಂಗ್ ಗೊತ್ತಾಗೋಗುತ್ತೆ. ಅಲ್ಲ ಕಣೋ, ಜಯಂತ್ ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಸಾಕು ಹಿಂದೇಟ್ ಹಾಕ್ತೀಯ, ಅಲ್ಲಿಗೆ ಹೋಗ್ ಬರೋಷ್ಟರಲ್ಲಿ ಒಂದಿಷ್ಟು ಯೋಚನೆ ಮಾಡಿರ್ತೀಯ. ಯಾಕೋ ಅವ್ರ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ವಾ ನಿಂಗೆ? ಇಷ್ಟ ಇಲ್ಲ ಅಂದ್ರೆ ನೀನು ಸುಮ್ಮನೆ ಇರ್ಬೇಕಲ್ಲ, ಏನಾದರೂ ಒಂದು ಹೇಳಿ ಕರ್ಕೊಂಡು ಹೋಗ್ತೀಯ. ಅದೇ ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಿರೋದು. ವಿಶ್ವ ಮಾವ ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಅಂಡ್ ಜಯಂತ್ ಅವ್ರ ನಮ್ಮ ಮನೆಗೆ ಬಂದಾಗ ಎಷ್ಟು ಖುಷಿಯಿಂದ ಎಲ್ಲಾನು ಎಷ್ಟು ಗೌರವದಿಂದ ಮಾತಾಡ್ಸಿದ್ರು ಕಣೋ. ಅಂತವ್ರ ಮನೆಗೆ ಹೋಗ್ಬೇಕಂದಾಗ ಖುಷಿಯಾಗಿರ್ಬೇಕು. ನೀನ್ ನೋಡಿದ್ರೆ ಮೂತಿ ನುಮ್ಮಂತ ಇಟ್ಕೊಂಡಿದ್ಯಲ್ಲ. ವಿಶ್ವ ನೋಡಪ್ಪ, ಅದೆಲ್ಲ ನನಗೆ ಗೊತ್ತಿಲ್ಲ. ಹೋದ್ ಸತಿ ಅವ್ರ ಮನೆವರೆಗೂ ಹೋಗಿ ಹಾಗೆ ವಾಪಸ್ ಬಂದಿದೀವಿ. ಆದ್ರೆ ಈ ಸತಿ ಆತರ ಎಲ್ಲ ಮಾಡೋಂಗಿಲ್ಲ. ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಮನೆ ಹೇಗಿದೆ ಅಂತ ನೋಡ್ಬೇಕು, ಅವ್ರ ಟೇಸ್ಟ್ ಏನು ಅಂತ ತಿಳ್ಕೊಬೇಕು. ಜೊತೆಗೆ ಮುಖ್ಯವಾಗಿ ಅವ್ರ ವೈಫ್ನ ಭೇಟಿ ಮಾಡ್ಬೇಕು. ಇದನ್ನೆಲ್ಲ ನೀನು ನನ್ನ ಜೊತೆ ಮಾಡ್ಬೇಕು, ಆಯ್ತಾ? ಬೆಕ್ಕಿಗೆ ಚೆಲ್ಲಾಟ ಅಂದ್ರೆ ಇಳಿಕ್ ಪ್ರಾಣ ಸಂಕಟ ಅನ್ನೋ ಹಾಗಾಗಿದೆ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಇವಳು ಏನೇನೋ ಹೇಳ್ತಿದ್ದಾಳೆ. ಹೇಗಪ್ಪ ಇವಳನ್ನ ಕಂಟ್ರೋಲ್ ಮಾಡೋದು? ವಿಶ್ವ, ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಯಾ? ಅಟ್ಲೀಸ್ಟ್ ನೀನ್ ಯೋಚನೆ ಮಾಡೋದನ್ನ ನಿಲ್ಸ್ಬಿಟ್ಟು ನನ್ನ ಹತ್ರ ಶೇರ್ ಮಾಡು. ಶೇರ್ ಮಾಡಿದ್ರೆ ನಿನ್ ಮನ್ಸಾದ್ರೂ ಹಗುರ ಆಗುತ್ತೆ ಕಣೋ. ನೋಡು, ಜಾಸ್ತಿ ಡೌ ಮಾಡ್ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ. ಬಾಯಿ ಮುಚ್ಕೊಂಡು ಕೂತ್ಕೊ ಅಂದಿದ ತಕ್ಷಣ ನಾನು ಸುಮ್ಮನೆ ಕೂತ್ಕೊಂಡ್ಬಿಡಲ್ಲ, ನಾ ಮಾತಾಡ್ತಾನೆ ಇರ್ತೀನಿ. ಹೋಗೋಣವಾ? ಏನು ಮೇಡಮ್ರೆ, ಒಳ್ಳೆ ಗಣಿತ ಮಿಸ್ಟ್ರು ಲೆಕ್ಕ ಬರ್ದಂಗೆ ಬರೀತಿದ್ರ? ಏನು ಸಮಾಚಾರ? ಸಂಬಳ ಬಂತು. ಓ, ಹಾಗಾದ್ರೆ ಇವತ್ತು ಪಾರ್ಟಿನಾ? ಸುಮ್ಮನೆ ಕೇಳಿದೆ, ಕೋಪ ಮಾಡ್ಕೋಬೇಡಿ. ತಗೊಳ್ಳಿ. ಅಯ್ಯೋ ಮೇಡಮ್ರೆ, ಇದು ನನ್ಗ್ಯಾಕೆ? ಇದು ನಾನು ನಿಮಗೆ ಕೊಡಬೇಕಾಗಿರೋ ಅಂಥದ್ದು. ತಗೊಳ್ಳಿ. ಅಲ್ಲ, ನಿಮ್ಮ ದುಡ್ಡನ್ನ ನನಗೆ ಕೊಡ್ತಿದ್ದೀರಾ? ನೀವು ಇಟ್ಕೊಳ್ಳಿ. ಇಷ್ಟು ದಿವಸ ಲೆಕ್ಕದ ಪ್ರಕಾರ ನನಗೆ ಆರ್ಡರ್ ಮಾಡಿಕೊಟ್ಟಿದ್ದು ಊಟ, ನನಗೆ ಉಳ್ಕೊಳ್ಳೋಕೆ ಕೊಡ್ತಿರೋ ಜಾಗ, ಅದಕ್ಕೆಲ್ಲ ಸೇರಿ ತಗೊಳ್ಳಿ. ಮೇಡಮ್ರೆ, ಅವ್ರ ಮನೇಲಿರೋದಕ್ಕೆ ಅವ್ರು ಯಾರಾದ್ರು ಬಾಡಿಗೆ ಕೊಟ್ಟಾರೆ? ಅಲ್ಲಿ ಬಾಡಿಗೆ ಮನೇಲಿದ್ದೆ, ಆದರೆ ಕುಟುಂಬ ನಂದಾಗಿತ್ತು. ಇಲ್ಲಿ ಎರಡೂ ನಂದಲ್ಲ. ತಗೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.